ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಪರಿವಾರದವರಿಗೂ ನಿಮ್ಮ ಪ್ರೀತಿಯ ಜ್ಯೋತಿ ಮಾಡುವ ನಮಸ್ಕಾರಗಳು. ನಾನು ಇವತ್ತೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ ಹೆಸರು ಬಂದು ಜ್ಯೋತಿಸ್ ವ್ಲಾಗ್ಸ್ ಇನ್ ಕನ್ನಡ. ಈ ಚಾನಲನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಾನು ಹಾಕುವಂತಹ ವಿಡಿಯೋಗಳಿಗೆ ಕಮೆಂಟ್ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ದಿನ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಮೊದಲನೇ ದಿನ ಆಗಿರೋದ್ರಿಂದ ನಾನು ಏನಾದರೂ ಒಂದು ಸಿಹಿಯಿಂದ ಶುರು ಮಾಡೋಣ ಅಂತಂದು ಸಿರಿಧಾನ್ಯದಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಸಿರಿಧಾನ್ಯದಲ್ಲಿ ನವಣೆಯನ್ನು ತೊಗೊಂಡಿದ್ದೀನಿ. ಈ ನವಣೆ ಪಾಯಸವನ್ನು ಹೇಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಹಾಗೆ ನೀವೆಲ್ಲರೂ ಮನೇಲಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಒಂದು ಪಾಯಸ ಹಾಗೂ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಪರಿವಾರದವ್ರಿಗೂ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು. ಬನ್ನಿ ನಾವಿವಾಗ ನವಣೆ ಅಕ್ಕಿ ಪಾಯಸನ ಹೇಗೆ ಮಾಡೋದು ಅಂತಂದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಳತೆಯಷ್ಟು, ಅಂದರೆ ನಾವು 4 ಜನ ಇರೋದಲ್ವ, ಸ್ವೀಟ್ ಮೊದಲೇ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಮನೇಲಿ, ಹಾಗಾಗಿ ಒಂದು ಗ್ಲಾಸ್ ಮಾತ್ರ ತೊಗೊಂಡಿದ್ದೀನಿ. ಒಂದು ಟೀ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ನವಣೆಯನ್ನು ತೊಗೊಂಡು 2 ತಾಸು ನೆನೆಸಿಟ್ಟಿದ್ದೀನಿ. ಅಂದರೆ ಸ್ವಲ್ಪ 2ರಿಂದ 4 ಅವರ್ ನೆನೆದ್ರೇ ಚೆನ್ನಾಗಾಗುತ್ತೆ. ಇವಾಗ ನೆನೆದು ಕ್ಲೀನಾಗಿ ಅದನ್ನು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೀವು ಬೇಕಿದ್ದರೆ ಬೇರೆ ಗ್ಲಾಸ್ ಮೆಜರ್ಮೆಂಟಲ್ಲಿ ನಿಮ್ಮ ಮನೆಗೆ ತಕ್ಕ ಹಾಗೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ಮಾಡ್ಕೋಬೋದು. ಇವಾಗ ಒಂದು ಕುಕ್ಕರನ್ನು ತೊಗೊಂಡು ಆ ಕುಕ್ಕರಲ್ಲಿ ನಾವು ನೆನೆಸಿರುವಂತಹ ನವಣೆನ ಹಾಕಿ ಅದಕ್ಕೆ ಒಂದು 4 ಗ್ಲಾಸ್ನಷ್ಟು, ಅಂದರೆ ಆ 1 ಗ್ಲಾಸ್ ನವಣೆ ತೊಗೊಂಡಿದ್ವಲ್ಲ ಅದೇ ಗ್ಲಾಸಿಂದ 4 ಗ್ಲಾಸ್ನಷ್ಟು ನೀರು ಹಾಕಿ ಒಂದು 4 ವಿಷಲ್, 3ರಿಂದ 4 ವಿಷಲನ್ನು ಕೂಗಿಸ್ಕೊಳ್ಳೋಣ. ಅಂದರೆ ನಾವು ಇಲ್ಲಿ ಪಾಯಸ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿಯನ್ನು ಹಾಕಬೇಕಾಗುತ್ತೆ, ಅಂದರೆ ಸ್ವಲ್ಪ ತೆಳುವಾಗಿ ಬೇಕಾಗುತ್ತಲ್ಲ, ಹಾಗಾಗಿ ನಾನು 4 ಗ್ಲಾಸನ್ನು ನೀರು ಹಾಕಿದ್ದೀನಿ. ಈ 4 ಗ್ಲಾಸ್ ನೀರು ಹಾಕಿಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡೋಣ. ಗ್ಯಾಸ್ ಆನ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಸ್ವಲ್ಪ ಸ್ಟಾರ್ಟಿಂಗ್ ಒಂದು 2 ಮಿನಿಟ್ಸು ಸ್ವಲ್ಪ ಹೈ ಫ್ಲೇಮಲ್ಲೇ ಇಡಿ. ಆಮೇಲೆ ಕುಕ್ಕರ್ ಕೂಗ್ತಾ ಬಂದಾಗೆ ಸಿಮ್ಮಲ್ಲಿ ಒಂದು 3 ವಿಷಲನ್ನು ಕೂಗಿಸಿ ಸಾಕು. ಇವಾಗ ಕುಕ್ಕರ್ ಓಪನ್ ಮಾಡಿ ನೋಡೋಣ ಈಗ ಹೇಗೆ ಬೆಂದಿದೆ ಅಂತಂದು. ನೋಡಿ, ಒಳಗಡೆ ಇನ್ನೂ ಬಬಲ್ಸ್ ಇದೆ, ಚೆನ್ನಾಗಿ ಬೆಂದಿದೆ. ಯಾಕೆಂದರೆ 2ರಿಂದ 3 ತಾಸು ನವಣೆ ನೆನೆಸ್ಬಿಟ್ರೆ ತುಂಬ ಸ್ಮೂತಾಗಿ ಬಂದುಬಿಡುತ್ತೆ. ಪಾಯಸ ಅಂತೂ ನೀವು ನೋಡಬೇಕು, ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ. ವಯಸ್ಸಾದವರು, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ. ಇವಾಗ ಇದನ್ನು ಒಂದು 2 ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಕುಕ್ಕರಲ್ಲಿ ಬೆಂದಿದೆಯಲ್ಲ, ಎಲ್ಲ ಕೆಳಗಡೆ ಇರುತ್ತೆ, ಸ್ವಲ್ಪ ನೀರೆಲ್ಲ ಒಂದು ಸೈಡ್ ಇರುತ್ತೆ, ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಈ ಪಾತ್ರೆಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಗ್ಲಾಸ್ನಷ್ಟು ನವಣೆಗೆ 1 ಗ್ಲಾಸ್ನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಈ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ, ಅಂದರೆ ಆಲೆ ಮನೆಗೆ ಹೋಗಿ ತೊಗೊಂಬಂದಿರೋದು. ನಿಮಗೇನಾದರೂ ಈ ಆಲೆಮನೆ ಬೆಲ್ಲ ಬೇಕು ಅಂತ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆ ಅಡ್ರೆಸ್ಸನ್ನು ಶೇರ್ ಮಾಡ್ತೀನಿ. ನೋಡಿ, ಇವಾಗ 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ. ಅಂದರೆ ಪಾಯಸಕ್ಕಲ್ವ ನಡೆಯುತ್ತೆ, ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬೆಲ್ಲ, ಇದನ್ನು ಪಾಕ ಬರೋದು ಬೇಡ, ಇದನ್ನು ನಾನು ಹಾಗೆ ನೀರಲ್ಲಿ ಕರಗಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಈ ಬೆಲ್ಲದ ನೀರನ್ನು ನಾವು ಬೇಯಿಸಿರುವಂತಹ ನವಣೆಗೆ ಸೇರಿಸ್ಕೊಳ್ಳೋಣ. ಇವಾಗ ಒಂದು ಸ್ಟ್ರೈನರನ್ನು ತಗೊಂಡು ಬೆಲ್ಲದ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ. ಯಾಕೆ ಸೋಸ್ಕೊಳ್ತಾ ಇದ್ದೀನಿ ಅಂತಂದರೆ, ನಾನು ಡೈರೆಕ್ಟ್ ಆಲೆಮನೆ ಬೆಲ್ಲ ತೊಗೊಂಬಂದಿರೋದ್ರಿಂದ ಕಡ್ಡಿ ಅಥವಾ ಕಲ್ಲೇನಾದರೂ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ ಆಲೆಮನೆ ಬೆಲ್ಲದಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಸೇರಿಸೋದಿಲ್ಲ, ನಮ್ಮ ಕಣ್ಣೆದುರಿಗೇ ಬೆಲ್ಲ ಮಾಡಿ ಕೊಡ್ತಾರೆ. ಇವಾಗ ನೋಡ್ಬೋದು, ಸ್ವಲ್ಪ ಏನೋ ಕಡ್ಡಿ ಟೈಪ್ ಬಿದ್ದಿದೆ ಅಷ್ಟೇ. ಇವಾಗ ಬೆಲ್ಲದ ನೀರು ಹಾಕಿದ್ದೀವಲ್ಲ, ಹಾಗಾಗಿ ಬೆಲ್ಲದ ನೀರು ಹಾಗೂ ನವಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸರಿಯಾಗಿ ಒಂದು 2 ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಷ್ಟು ತೆಳುವಾಗಿ ಕಾಣಿಸ್ತಾ ಇದೆ. ಆಮೇಲೆ ಇದು ನವಣೆ ಅಲ್ವಾ, ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ.
ಇವಾಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈ ತುರಿದಿರೋ ಒಣ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಪಾಯಸ ತಿನ್ನೋವಾಗ ಈ ಒಣ ಕೊಬ್ಬರಿ ನಮಗೆ ಅಲ್ಲಲ್ಲೇ ಸಿಗ್ತಾಯಿದ್ರೆ ಏನೋ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ನಾವು ಸಾಮಾನ್ಯವಾಗಿ ಬೆಲ್ಲದ ಅಡುಗೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀವಿ. ಯಾಕೆ ಅಂತಂದರೆ ನಮ್ಮವ್ವ ನಮಗೆ ಹೇಳ್ತಾ ಇರ್ತಾರೆ, ಬೆಲ್ಲದ ಅಡುಗೆಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಂದು. ಹಾಗಾಗಿ ನಾವು ಉಪ್ಪನ್ನು ಬಳಸ್ತೀವಿ. ಈಗ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ. ಇವಾಗ ಇದು ಕುದೀತಾ ಇರಲಿ. ಇವಾಗ ಒಗ್ಗರಣೆ ಬಾಳಿಗೆ ತೊಗೊಂಡಿದ್ದೀನಿ. ಈ ಒಗ್ಗರಣೆ ಬಾಳಿಗೆನ ಇನ್ನೊಂದು ಕಡೆ ಇಟ್ಬಿಟ್ಟು ಗ್ಯಾಸ್ ಹಚ್ಚಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇವಾಗ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ಬಿಸಿಯಾಗಿದೆ. ಈಗ ಒಂದು 7ರಿಂದ 8 ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಸ್ವಲ್ಪ ಮೊದಲಿಗೆ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಮತ್ತು ಇದಕ್ಕೆ ದ್ರಾಕ್ಷಿನೂ ಹಾಕ್ಬೋದು, ಆದರೆ ನಾನಿಲ್ಲಿ ದ್ರಾಕ್ಷಿ ತೊಗೊಂಡಿಲ್ಲ. ಯಾಕಂತ ಅಂದರೆ ದ್ರಾಕ್ಷಿ ಸ್ವಲ್ಪ ಹುಳಿ ಬರುತ್ತೆ, ಹಾಗಾಗಿ ದ್ರಾಕ್ಷಿ ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲಿ. ಇವಾಗ ಒಂದು 4 ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿನೂ ತುಪ್ಪದಲ್ಲಿ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಬಾದಾಮಿನಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಗೋಡಂಬಿ ಹಾಗೂ ಬಾದಾಮಿ ಚೆನ್ನಾಗಿ ಸ್ವಲ್ಪ ಕಲರು ಚೇಂಜ್ ಆಗೋ ರೀತಿ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ನೋಡಿ, ಇವಾಗ ಗೋಡಂಬಿ ಬಾದಾಮಿ 2 ಚೆನ್ನಾಗಿ ಹುರಿದಾಗಿದೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಮಾತ್ರ ಬಳಸಿದ್ದೀನಿ. ಯಾಕಂತಂದರೆ ನನ್ನ ಚಿಕ್ಕ ಮಗನಿಗೆ ತುಪ್ಪ ಅಂದರೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ನನ್ನ ದೊಡ್ಡ ಮಗನಿಗೆ ಇಷ್ಟ, ಅವನಿಗೆ ತಿನ್ನೋವಾಗ ಪಾಯಸದಲ್ಲಿ ಹಾಕ್ಕೊಡ್ತೀನಿ. ಈಗ ಗೋಡಂಬಿ ಮತ್ತು ಬಾದಾಮಿನ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಪಾಯಸ ಆಗ್ತಾ ಬಂತು. ಈಗ ನಾನಿಲ್ಲಿ ಕೊನೆಯದಾಗಿ ಒಂದು 3/4 ಕಪ್ನಷ್ಟು ಹಾಲು ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು 3/4 ಕಪ್ ಹಾಲು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ನೋಡಿ, ಹಾಲು ಹಾಕಿದ ತಕ್ಷಣ ಪಾಯಸದ ಕಲರ್ ಇವಾಗ ಚೇಂಜ್ ಆಗ್ತಾಯಿದೆ. ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ಪಾಯಸನೂ ಕಲರ್ಫುಲ್ಲಾಗಿ ಬಂದಿದೆ. ಹಾಗೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಈ ಆರ್ಗ್ಯಾನಿಕ್ ಬೆಲ್ಲ. ನೋಡಿ, ಈಗ ಪಾಯಸ ಕುದೀತಾ ಇದೆ. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿರೋ ಹಾಗೆ ನವಣಕ್ಕಿ ಪಾಯಸ ಆರ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ನಾನು ಮಾಡಿರುವಂಥ ನವಣಕ್ಕಿ ಪಾಯಸ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು ಆಲ್.